ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು 7-8 ದಿವಸದಿಂದ 9 ದಿವಸದಿಂದ ಸ್ಟ್ರೈಕ್ ಕೂತಿದ್ರು ಸಹಿತ ಆರಂಭದ ದಿವಸದಲ್ಲಿ ಮುಖ್ಯಮಂತ್ರಿ ಬಿಡ್ರಿ ಮಂತ್ರಿ ಹೋಗಲಿಕ್ಕೂ ಇವರಿಗೆ ಸಮಯ ಇರಲಿಲ್ಲ. ಮಂತ್ರಿಗಳಿಗೆ ಸಂಬಂಧಿಸಿದ ಮಂತ್ರಿ, ಅಲ್ಲಿನ ಜಿಲ್ಲಾ ಮಂತ್ರಿಗಳು ಮತ್ತೊಬ್ಬರು ಅವರು ಸಹಿತ ಅಲ್ಲಿ ಹಿಂದೆ ನೋಡ್ಬೇಕಪ್ಪ ಯಾರೇ ಪಾಟೀಲ್ ಮಂತ್ರಿ ಮುಖ್ಯಮಂತ್ರಿ ಅಂತೂ ದೂರ ಉಳಿತು, ಮಂತ್ರಿಗಳಿಗೂ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ. ಈಗ 9 ದಿವಸದ ನಂತರ ನಿನ್ನೆ ಸಭೆ ಮಾಡಿ ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರೋದೇ ಒಂದು ಕೆಲಸ. ನಾನು ಹಿಂದೂ ಈ ಮಾತು ಹೇಳಿದ್ದೇನೆ, ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ್ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕಾಂಗ್ರೆಸ್ ಪಾರ್ಟಿಯಿಂದ ಹಿಂದೆ ಎಸ್ ಎಂ ಕೃಷ್ಣ ಅವರು, ಅಂದರೆ ಅಲ್ಲಿ ವಾಜಪೇಯಿ ಸರ್ಕಾರ ಇತ್ತು, ಅದಾದ ನಂತರ ಜೆ ಎಚ್ ಪಟೇಲ್ರು, ಅವರೇನು ಎನ್ ಡಿ ಎದೊಳಗೆ ಇರಲಿಲ್ಲ ಅವಾಗ, ಯಾವ ರೀತಿ ಆಡಳಿತವನ್ನು ನಡೆಸಿದರು ಅನ್ನೋದು ಸ್ವಲ್ಪ ಸಿದ್ದರಾಮಯ್ಯನವರು ತಿಳ್ಕೋಬೇಕು. ದ್ವೇಷ ಮಾಡಲಿಕ್ಕೆ ಮತ್ತು ಕೆಟ್ಟ ಭಾಷೆಯನ್ನು ಬಳಸಲಿಕ್ಕೆ ನಿಮಗೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಜನ ಅಧಿಕಾರ ಕೊಟ್ಟಿಲ್ಲ. ನಾವು ಕಮಿಂಗ್ ಟು ದಿ ಪಾಯಿಂಟ್, ಕೇಂದ್ರ ಸರ್ಕಾರದ ನೀತಿ ಅಂತ ಏನು ಕೇಂದ್ರ ಸರ್ಕಾರದ ನೀತಿ ಇದೆ? ಮೊದಲನೇದಾಗಿ ನಿಮ್ಮ ಕಾಲದಲ್ಲಿ ಯು ಪಿ ಎದಿಂದ ಹಿಡ್ಕೊಂಡು ಹಿಂದಿನ ನಿಮ್ಮ ಕಾಲದೊಳಗೆ ಹೋರಾಟಗಳು, ರೈತರ ಹೋರಾಟ ಅದಕ್ಕೆ ಮಾಡ್ತಾಯಿದ್ರು, ನಮ್ಮ ಹಳೆ ಬಾಕಿ ಕೊಡ್ರಿ ಅಂತ. ವರ್ಷಗಟ್ಟಲೆ ಬಾಕಿ ಇರ್ತಿದ್ದು, 2-2, 3-3, 4-4 ವರ್ಷ ರೈತರಿಗೆ ಪೇಮೆಂಟ್ ಮಾಡ್ತಿರಲಿಲ್ಲ. ನಾನು ಐ ಆಮ್ ವೆರಿ ಪ್ರೌಡ್ ಟು ಸೇ 2017-18 ನಾವು ಪಾಲಿಸಿ ಮಾಡಿದ ನಂತರ ಏನೇನು ಪಾಲಿಸಿ ಅಂತೂ ನಾನು ಬ್ರೀಫ್ಲಿ ನಿಮ್ಗೆ ಹೇಳ್ತೀನಿ, ಎಲ್ಲ ಒಂದೇ ಪ್ರೆಸ್ ಮೀಟ್ನಾಗ ಹೇಳೋಕ್ಕಾಗಲ್ಲ. ಇವನ್ ಕರೆಂಟ್ ಇಯರ್ದು ಶುಗರ್ ಕೇನ್ ಫಾರ್ಮರ್ಸದ್ದು, ಕಬ್ಬು ಬೆಳೆಗಾರದ್ದು ಕೇವಲ ಕರ್ನಾಟಕದಲ್ಲಿ 50 ಲಕ್ಷ ಪೆಂಡಿಂಗ್ ಇದೆ. ಉಳಿದಿದ್ದು ಎಲ್ಲ ಪೇಮೆಂಟ್ ಆಗಿದೆ. ದೇಶದೊಳಗೆ 98% ಪೇಮೆಂಟ್ ಆಗಿದೆ. ಕರೆಂಟ್ ಇಯರ್ ಅಂದರೆ ಈಗ ಮೊನ್ನೆ ಅಕ್ಟೋಬರ್ಗೆ ಶುಗರ್ ಇಯರ್ ಮುಗೀತು, ಅದ್ರಲ್ಲಿ ಮಾತಾಡ್ತಾಯಿದ್ದು 97% ಮುಗಿದಿದೆ. ಹೋದ ವರ್ಷದ್ದು 24-25 100% ಕಂಪ್ಲೀಟ್ ಆಗಿ 99.9%. ಅಂದರೆ ಡಿಸ್ಪ್ಯೂಟ್ ಇರ್ತಾವೆ, ಕೋರ್ಟಿಗೆ ಹೋಗಿರ್ತಾರೆ, ಅದದು 0.1 or 0.2% ಬಿಟ್ಟರೆ ಇಡೀ ದೇಶದೊಳಗೆ ಎಲ್ಲೂ ಇಲ್ಲ. ಕೇಂದ್ರ ಸರ್ಕಾರ ಸಮಸ್ಯೆ ಹುಟ್ಟಾಗಿದೆ ಅಂತ ಬೇಜವಾಬ್ದಾರಿ ಮಾತಾಡಿ ಬೇರೆ ರಾಜ್ಯದಾಗ ಯಾಕಾಗಿಲ್ಲ? ಇಲ್ಲಿ ಅಷ್ಟೇ ಯಾಕಾಯ್ತು? ಎರಡನೇದ್ದು, ಒಂದು ನಾನು ಈ ಶಬ್ದ ಉಪಯೋಗ ಮಾಡಬಾರ್ದು, ಆದರೆ ಅವರ ದ್ವೇಷ ಮತ್ತು ಇದಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಒಂದು, ನೀವು ದುರುದ್ದೇಶದಿದ್ದೀರಿ, ಇಲ್ಲ ನೀವು ಮೂರ್ಖರಿದ್ದೀರಿ. ಯಾಕಂದ್ರೆ ನಿಮಗೆ ಪೂರಾ ಮಾಹಿತಿ ತೊಗೊಳ್ಳೋ ಇದಿಲ್ಲ. ನಿಮಗೊಂದು ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಇದೆ ನಿಮ್ಮದು. ಕಳೆದ ವರ್ಷ 139 ಕೋಟಿ ಲೀಟರ್ ನಾವು ಕೊಟ್ಟಿವಿ ಎಥನಾಲ್ ಅಲೋಕೇಶನ್ ಕರ್ನಾಟಕಕ್ಕೆ, 139 crores. ನೀವೇನು ಹೇಳಿರಿ? 47 ಕೋಟಿ ಅಂತ. ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು? ನಾವು ಉತ್ತರ ಕೊಟ್ಟದ್ದು ಲೋಕಸಭೆ ಒಳಗೆ ಜೂನ್ದೊಳಗೆ ಕೊಟ್ಟದ್ದು ಉತ್ತರ ನೀವು ಈಗ ಹೇಳ್ತಾರೆ. ಬ್ಲೆಂಡಿಂಗ್ ಶುಗರ್ ಇಯರು ಅಕ್ಟೋಬರ್-ನವಂಬರ್ಗೆ ಮುಗೀತದೆ. ಸೊ ಈಸ್ ಇಟ್ ನಾಟ್ ಇರ್ರೆಸ್ಪಾನ್ಸಿಬಿಲಿಟಿ ಆರ್ ಬೇಕಂತಲೇ ಹೇಳ್ತಾ ಇದ್ದೀರ ನೀವು? ಇನ್ನು ರಾಹುಲ್ ಗಾಂಧಿ ಸಹವಾಸದಿಂದ ಹಿಂಗಾಗಿರ ನೀವು? ಬಾಯಿ ಬಂದಂಗೆ ಮಾತಾಡ್ಕೋತ ಅಡ್ಡಾಡ್ತಾರಲ್ಲ. ಎರಡನೇದ್ದು, ಪಾಲಿಸಿ ಪ್ಯಾರಲೈಸಿಸ್ದಿಂದ ಪೇಮೆಂಟ್ಗಳಾಗ್ತಿರಲಿಲ್ಲ. ಈಗ ನಾನು ಅದ್ರ ಬಗ್ಗೆ ಹೇಳಿದೆ. 2014ರಲ್ಲಿ 57,104 ಕೋಟಿ ರೂಪಾಯಿದ್ದು ಖರೀದಿ ಆಗ್ತಿತ್ತು ಕಬ್ಬು. ಈಗ
2025ರಲ್ಲಿ 1,02 ಲಕ್ಷ ಕೋಟಿ, 1,02,000 ಕೋಟಿ. ಕಬ್ಬಿನ ಬೆಲೆ 2014ರಾಗ 210 ಘೋಷಣೆ ಮಾಡಿದ್ದೀರಿ ನೀವು. 14 ಅದಕ್ಕಿಂತ ಮೊದಲು ಇನ್ನೂ ಭಾಳ ಕಮ್ಮಿ ಇತ್ತು. ಆದರೆ ಪೇಮೆಂಟ್ ಆಗ್ತಿರಲಿಲ್ಲ. ಇವತ್ತು 100% ಪೇಮೆಂಟ್ ಆಗ್ತಾಯಿದೆ. ಇವತ್ತು 355, 10.25 355 ಇದೆ, 3,530 rupees. ಅದು 10.5 ಆದರೆ 10.5 ಆದರೆ 3,630 ಇದೆ. 11 ಆದರೆ ಅವರು 11.5 ಇಟ್ಕೊಂಡು ಮಾಡಿದ್ದಾರೆ, 11.25 ಇಟ್ಕೊಂಡು ಮಾಡಿದ್ದಾರೆ. ನಿಯರ್ಲಿ ಅಬೌಟ್ 3,900 ಆಗುತ್ತೆ. ಅಷ್ಟಾಗಿಯೂ ರೈತರ ಬಗ್ಗೆ, ರೈತರ ಮತ್ತು ಕನ್ಸ್ಯೂಮರ್ ಹಿತ ಕಾಪಾಡೋ ಮಿಲ್ಲರ್ಸ್ ಜೊತೆಗೆ ನಾವಿದ್ದೇವೆ. ಯಾವಾಗ ಮಿಲ್ಲರ್ಸು ರೈತರು ನನ್ನ ಹತ್ರ ಬರ್ತಾರೆ, ನಾವು ಭಾಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ವಿ. FRP ನಾವು ಅಕ್ಟೋಬರ್ದಾಗ ಜಾಸ್ತಿ ಮಾಡಿಬಿಟ್ಟಿದ್ವಿ. ಎಷ್ಟಾಗ್ತದೆ FRP? ಇದ್ರಾಗ 10.5 ಆದರೆ 3,630, 11% ಆದರೆ 3,810, 11.5 ಆದರೆ 3,980, 12 ಆದರೆ 4,150. ನಾವು FRP ಮಾಡಿದ್ವಿ. ಈಗ ನೀವು ಇದರ ಜೊತೆಗೆ ಅವರಿಗೆ ಇದು ಕೊಟ್ಟಿಲ್ಲ. ಅವ್ರು ಡಿಮಾಂಡ್ ಮಾಡ್ಯಾರ, ನಮಗೆ ಅಟ್ಲೀಸ್ಟ್ ನಮ್ಮದು ವಿದ್ಯುತ್ ಪರ್ಚೇಸ್ ಮಾಡೋಣ. ಫಿಕ್ಸ್ಡ್ ವಿದ್ಯುತ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಅಶ್ಯೂರ್ಡ್ ಇತ್ತು ಅಂದರೆ ಬ್ಯಾಂಕ್ ಲೋನ್ ಕೊಡ್ತಾವೆ, ಎಷ್ಟು ಕಮ್ಮಿ ರೇಟ್ನಾಗ ಕೊಡ್ತಾರೆ. ನಿಮ್ಮ ಜನರೇಷನ್ನು ಓವರಾಲ್ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ? ಪ್ರಾಬ್ಲಮ್ ಬರೋದು ನೀವು ಯಾವಾಗ ಅವರಿಗೆ PPA ಮಾಡೋದಿಲ್ಲ. ಇದು ನಾಳೆ ಎಲೆಕ್ಟ್ರಿಸಿಟಿ ಸೇಲ್ ಆಗಲಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಲೋನ್ ಕೊಡೋದಿಲ್ಲ, ಲೋನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಇದೆಲ್ಲ ಕಾಸ್ಟ್ ಜಾಸ್ತಿ ಮಾಡಿರಿ ನೀವು FRP. ಮತ್ತು ನಾನು ಇದೆಲ್ಲ ಮಾತನಾಡ್ತಾ ಇರ್ತಂಥದ್ದು ಅವರ ರಾಜ್ಯ ಸರ್ಕಾರದ ಕಾರಣದಿಂದ ರೇಟ್ ಓವರಾಲ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಯದ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಲ್ಟಿವೇಷನ್ ಕಾಸ್ಟ್ ಜಾಸ್ತಿ ಆಗಿರೋದು ಇವ್ರ ಕಾರಣ. ರೋಡ್ ಟ್ಯಾಕ್ಸು, ಮೇನ್ಲಿ ಡೀಸೆಲ್ ಆ್ಯಂಡ್ ವೆಹಿಕಲ್ಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ದೀರಿ. ಬರೀ ಡೀಸೆಲ್ ಪೆಟ್ರೋಲ್ದಿಂದ ನೀವು ಡೀಸೆಲ್ನಿಂದ ಅರ್ಧ ಗಳಿಸಿರಂತ ಇಟ್ಕೋರಿ, ಒಂದು 4,000 ಕೋಟಿ ಗಳಿಸಿರಿ ನೀವು. 55 ಐಟಮ್ ರೇಟ್ ಜಾಸ್ತಿ ಮಾಡ್ಯಾರ. ಆಮೇಲಿಂದ ಇದರ ಜೊತೆಗೆ ವಾಟರ್ ಸಪ್ಲೈ ರೇಟ್ 5 ಲಕ್ಷ ಇತ್ತು, 1 ಕೋಟಿ ಮಾಡಿರಿ, 5 ಲಕ್ಷ ಇತ್ತು. ಮಹಾರಾಷ್ಟ್ರದಲ್ಲಿ ಪವರ್ ಪರ್ಚೇಸ್ ಫಿಕ್ಸ್ ಚಾರ್ಜ್ ಪ್ರತಿ ಯೂನಿಟ್ಗೆ 4.88, ವೇರಿಯಬಲ್ ಚಾರ್ಜ್ 1.5 ಮಾಡ್ಯಾರ. ವೇರಿಯಬಲ್ ಚಾರ್ಜ್ ವ್ಯತ್ಯಾಸ ಆಗ್ತದೆ, 4.75 ಅಂತ ಹೇಳಿರಿ ನೀವು. ಕರ್ನಾಟಕದಲ್ಲಿ PPA ಆಗಿಲ್ಲ, ಓಪನ್ ಮಾರ್ಕೆಟದಲ್ಲಿ ಸೇಲ್ ಮಾಡ್ತಾರೆ. ರೇಟ್ ಒಂದು ಜಾಸ್ತಿ ಇರ್ಬೋದು, ಒಂದು ಕಮ್ಮಿ ಬರ್ಬೋದು. ಅವ್ರ ಡಿಮಾಂಡ್ ಅದಲ್ಲ, ನೀವು ಕೊಡ್ರಿ. ನಾವು ನಿಮ್ಗೆ PPA ಕೊಡ್ತೀವಪ್ಪ, ನಾವು ನಿಮ್ಗೆ 100 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ಕೊಡ್ತೀವಿ, ಏನು ಕೊಡ್ತೀವಿ ನೀವು ಕೊಡ್ರಿ ರೈತರಿಗೆ ಅಂತ ಹೇಳ್ರಿ. ಮತ್ತು ಇದರ ಕಾರಣದಿಂದ ಅವರಿಗೆ ಓವರಾಲ್ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಇದೆಯಲ್ಲ, ಅಂದರೆ ಅವ್ರೇನು ದುಡ್ಡು ತಗೋತಾರೆ, ಟರ್ನ್ ಓವರ್ ಇರ್ಬೋದು, ಇದು ಅದೆಲ್ಲ ಕಾಸ್ಟ್ಲಿ ಆಗಿದೆ. ಸರ್ಕಾರ ಈ ಬಗ್ಗೆ ನೀತಿಯಿಂದ, ರಾಜ್ಯ ಸರ್ಕಾರದ್ದು